ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನಾವು ಬ್ಯಾಂಗ್ಳೂರಿಂದ ಪುರಿ ಜಗನ್ನಾಥ್ ನೋಡೋಕ್ಕೆ ಅಂತ ಹೋಗಿದ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋವಂಥ ಪ್ಲೇಸ್ ಬಂದು ಕೋಲ್ಕತ್ತಾ. ಇದು ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಆಗುತ್ತೆ ಪುರಿ ಜಗನ್ನಾಥಿನಿಂದ ಕೋಲ್ಕತ್ತಾಕ್ಕೆ. ಸೊ ನಾವು ಫಸ್ಟ್ ಬಂದಿರೋದು ವಿಕ್ಟೋರಿಯಾ ಮೆಮೋರಿಯಲ್ಗೆ. ಮ್ಯೂಸಿಯಂ ಆಪೋಸಿಟೇ ಈ ಥರ ಕೋಲ್ಕತ್ತಾ ಫೇಮಸ್ ಸ್ಟ್ರೀಟ್ ಫುಡ್ಸ್ನೆಲ್ಲನೂ ಸೇಲ್ ಮಾಡ್ತಾಯಿದ್ರು. ಜೊತೆಗೆ ಟಾಯ್ಸ್ಗಳನ್ನು ಹಾಗೆ ಬಲೂನ್ಸ್ ಎಲ್ಲನೂ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ. ಹಾಗೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇತ್ತು. 50 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ತುಂಬಾ ದೊಡ್ಡ ಕ್ಯೂ ಇತ್ತು. ಹಾಗೆ ತುಂಬ ಜಾಸ್ತಿ ಜನ ಇದ್ದರು ಅಂತಲೇ ಹೇಳ್ಬೋದು. ಓವರ್ ಕ್ರೌಡೆಡ್ ಆಗಿತ್ತು. ಯಾಕೆಂತಂದರೆ ಇದು ಕೋಲ್ಕತ್ತಾದ ಮೋಸ್ಟ್ ಫೇಮಸ್ ವಿಸಿಟ್ ಜಾಗ ಅಂತಲೇ ಹೇಳ್ಬೋದು ಟೂರಿಸ್ಟ್ಗೆ. ಹಾಗೆ ನೋಡ್ತಾ ಇರ್ಬೋದು ಕಟ್ಟಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾವು ತಾಜ್ ಮಹಲ್ನ ಯಾವ ಮಾರ್ಬಲಿಂದ ಕಟ್ಟಿದಾರಲ್ವ, ಅದೇ ಸೇಮ್ ಮಾರ್ಬಲ್ನ ಯೂಸ್ ಮಾಡಿ ಇಲ್ಲಿ ಇವರು ಈ ಮೆಮೋರಿಯಲ್ ಹಾಲ್ ಕಟ್ಟಿರೋದು. ಇದನ್ನು ಕೂಡ ಬ್ರಿಟಿಷ್ ಆರ್ಕಿಟೆಕ್ಚರ್ ಸ್ಟೈಲಲ್ಲೇ ಇದೆ. ಈ ವಿಕ್ಟೋರಿಯಾ ಮೆಮೋರಿಯಲ್ನ ಕ್ವೀನ್ ವಿಕ್ಟೋರಿಯಾ ಅವರ ನೆನಪಿಗೋಸ್ಕರ ಇದನ್ನು ಕಟ್ಟಿಸಿದ್ದಾರೆ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಎರಡರಲ್ಲೂ ವಿಸಿಟರ್ಸ್ಗೆ ಅಲೋ ಮಾಡ್ತಿದ್ರು. ನಾವು ಗ್ರೌಂಡ್ ಫ್ಲೋರ್ ಮಾತ್ರ ನೋಡ್ಕೊಂಡು ಬಂದ್ವಿ. ಯಾಕೆಂತಂದರೆ ತುಂಬಾ ಕ್ರೌಡ್ ಇತ್ತು, ನಾನು ಅವಾಗಲೇ ಹೇಳ್ದಂಗೆ. ಹಾಗಾಗಿ ಪಾಪು ಬೇರೆ ಅಳ್ತಾ ಇದ್ಲು. ಹಾಗಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋಗಲಿಲ್ಲ, ಜಸ್ಟ್ ಗ್ರೌಂಡ್ ಫ್ಲೋರ್ ನೋಡಿಕೊಂಡು ವಾಪಸ್ ಹೊರಗಡೆ ಬಂದುಬಿಟ್ವಿ. ಇಲ್ಲಿ ಪಾಪುನು ಮಾಸ್ಕ್ ಎಲ್ಲ ತೊಗೊಂಡು ಹಾಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ಲು ಅವಳು. ಇಲ್ಲಿಂದ ನಾವು ಹೊರಗೋಗೋಷ್ಟರಲ್ಲಿ ಆಲ್ಮೋಸ್ಟ್ 4:45 ಆಗಿತ್ತು. ಆಲ್ರೆಡಿ ಕತ್ತಲ ಥರ ಅನ್ನಿಸ್ತಿದೆ. ಇಲ್ಲಿ ನಾವು ಹೋಗಿದ್ದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಇದು ಫುಲ್ ಲೈಟ್ ಎಲ್ಲ ಹಾಕಿ ರೋಡ್ನ ಡೆಕೋರೇಷನ್ ಮಾಡಿದರು. ನಮ್ಮ ಚರ್ಚ್ ಸ್ಟ್ರೀಟ್ ಎಲ್ಲ ಇದೆಯಲ್ಲ ಅದೇ ಥರ ಕಾಣಿಸ್ತಾ ಇತ್ತು ಇಲ್ಲಿನೂ. ಇದು ಬಂದು MG ರೋಡ್ ಅಂತ ಕೋಲ್ಕತ್ತದ್ದು. ಕ್ರಿಸ್ಮಸ್ ಹಾಲಿಡೇ ಟೈಮ್ ಆಗಿರೋದ್ರಿಂದ ಇಲ್ಲೂ ಕೂಡ ತುಂಬಾ ಜನ ಇದ್ದರು. ತುಂಬಾ ಓವರ್ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಕೆಫೇಸ್ ಮತ್ತು ರೆಸ್ಟೋರೆಂಟ್ ಜೊತೆಗೆ ಕೆಲವೊಂದಿಷ್ಟು ಸ್ಟ್ರೀಟ್ ಶಾಪಿಂಗ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇತ್ತು. ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಈ ಥರ ಲೈಟಿಂಗ್ ಎಲ್ಲ ಹಾಕಿರೋದ್ರಿಂದ. ನೆಕ್ಸ್ಟ್ ಡೇ ನಮಗೆ ಟ್ರಾವೆಲ್ ಮಾಡೋದಿದ್ದರಿಂದ ನಾವು ನಮ್ಮ ಡೇನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಇಲ್ಲಿಂದ ರೂಮ್ ಹೋಗಿ ರೆಸ್ಟ್ ಮಾಡಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಬೇಗ ಎದ್ದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಹೋಗ್ತಾ ಇರೋದು ಬಂದು ಡಾರ್ಜಿಲಿಂಗಿಗೆ. ಇಲ್ಲಿಂದ 650 ಕಿಲೋಮೀಟರ್ಸ್ ಆಗುತ್ತೆ ಕೋಲ್ಕತ್ತಾಯಿಂದ. ಅರೌಂಡ್ 16 to 14 ಅವರ್ಸ್ ಬೇಕಾಗುತ್ತೆ. ಸೊ ನಾವು ಹೋಲ್ ಡೇ ಆ್ಯಂಡ್ ನೈಟ್ ಜರ್ನಿ ಮಾಡಿ ಮಾರ್ನಿಂಗ್ ಅಷ್ಟರಲ್ಲಿ ರೀಚ್ ಆಗಿದ್ದೀವಿ ಡಾರ್ಜಿಲಿಂಗಿಗೆ. ನಾವು ಡಾರ್ಜಿಲಿಂಗ್ ರೀಚ್ ಆಗೋ ಅಷ್ಟರಲ್ಲಿ 7 o'clock ಆಗಿತ್ತು. ಹಾಗೆ ನಾವು ರೂಮ್ಸ್ ಬುಕ್ ಮಾಡಿರೋದ್ರಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಹಾಗೆ ಎದ್ದು ರೆಡಿಯಾಗಿ ಡಾರ್ಜಿಲಿಂಗ್ನ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು. ಹಾಗೆ ತುಂಬಾ ಚಳಿ ಇತ್ತು. ಮಧ್ಯಾಹ್ನ ಆದ್ರೂ ಚಳಿ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಥರ್ಮಲ್ಸ್ ಎಲ್ಲ ಹಾಕಿದ್ರು ಅಷ್ಟೊಂದು ಚಳಿ ಇತ್ತು ಅಂತ ಹೇಳ್ಬೋದು. ಇದು ನೋಡಿ ನಮ್ಮ ಹೋಟೆಲ್ ಆಪೋಸಿಟಿಂದ ವ್ಯೂ ಹೇಗಿದೆ ಅಂತ. ನಾವು ಬಂದು ಸ್ಟೇ ಆಗಿರುವಂಥ ಹೋಟೆಲ್ ಬಂದು ಪರಿಸೌಲ್ ಅಂತ. ಫೆಸಿಲಿಟೀಸ್ ಎಲ್ಲ ಏನು ಇರಲಿಲ್ಲ ಇಲ್ಲಿ. ಹಾಗಾಗಿ ಜಾಸ್ತಿ ನಾನು ವೀಡಿಯೋಸ್ ಎಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಇಲ್ಲಿ. ಹಾಗೆ ನೆಕ್ಸ್ಟ್ ನಾವು ಮಾಲ್ ರೋಡಿಗೆ ಬಂದಿದ್ದೀವಿ. ಇದು ಫೇಮಸ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಡಾರ್ಜಿಲಿಂಗ್ದು. ಹಾಗೆ ನಾವು ಗ್ಲೌಸಸ್ ಎಲ್ಲ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಎಲ್ಲನೂ ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ವಿ. ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿದರೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು, ಲಂಚ್ ಇನ್ನೂ ಆಗಿರಲಿಲ್ಲ ನಮ್ಮದು. ಹಾಗಾಗಿ ಇಲ್ಲೇ ನಿಯರ್ ಬೈ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ ಊಟಕ್ಕೆ ಅಂತ. ನೋಡೋಣ ಏನು ಸಿಗುತ್ತೆ ಅಂತ. ಇಲ್ಲಿ ರೆಸ್ಟೋರೆಂಟ್ ತುಂಬ ಕಾಮಾಗಿ ಪೀಸಾಗಿ ಚೆನ್ನಾಗಿತ್ತು. ಜಾಸ್ತಿ ಜನ ಇರಲಿಲ್ಲ. ನಾವು ಬಂದ ತಕ್ಷಣ ಪಾಪುನು ಮಲಗಿರೋದ್ರಿಂದ ಆರಾಮಾಗಿ ಅನ್ನಿಸ್ತಿತ್ತು, ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ. ಹಾಗೆ ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ಬಂದು ಸೂಪು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಇಲ್ಲಿ ತೊಗೊಂಡಿರೋಂಥ ಎಲ್ಲ ಫುಡ್ನೂ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಪ್ರೈಸ್ ಕೂಡ ನಾರ್ಮಲಾಗೇ ಇತ್ತು. ಲೈಟಾಗಿ ಇಲ್ಲಿ ಸೂಪ್ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಫ್ರೆಂಡ್ಸ್ ಎಲ್ಲ ಚಿಟ್ ಚಾಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮಾಲ್ ರೋಡಿಗೆ ಬಂದ್ವಿ. ಎಕ್ಸಾಕ್ಟಾಗಿ ಇಲ್ಲಿಂದ ಮಾಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಕ್ರೌಡ್ ಇತ್ತು. ಇಲ್ಲೂ ತುಂಬ ಟೂರಿಸ್ಟ್ಗಳೇ ಜಾಸ್ತಿ ಇದ್ದಿದ್ದು.
ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ವೈಬ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಿತ್ತು. ಇಲ್ಲೂ ಕೂಡ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಸ್ಟ್ರೀಟ್ನ. ಹಾಗೆ ನೋಡ್ತಾ ಇರ್ಬೋದು ಪೇಂಟಿಂಗ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಅಂತ ಅಂದು. ಇಲ್ಲಿ ತುಂಬಾ ಆಪ್ಷನ್ಸ್ ಇತ್ತು ಶಾಪಿಂಗಿಗೆ ಅಂತ. ಸ್ವೆಟರ್ಸು, ಜಾಕೆಟ್ಸು, ಹಾಗೆ ಸಾಕ್ಸ್, ಗ್ಲೌಸಸ್ ಎಲ್ಲನೂ ತುಂಬ ಶಾಪ್ಸ್ ಇತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸೇಮ್ ಪ್ರೈಸ್ಗೆ ಸೇಲ್ ಮಾಡ್ತಾಯಿದ್ರು ಎಲ್ಲದನ್ನು. ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿದರೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು, ಒಳ್ಳೆ ಪ್ರೈಸ್ಗೆ. ನಾವು ಕೂಡ ಸ್ವಲ್ಪ ಶಾಲ್ಸು ಹಾಗೆ ನಾವೆಲ್ಲರೂ ಬಂದು ಮ್ಯಾಗ್ನೆಟ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ತಿರ್ತೀವಿ. ಹಾಗಾಗಿ ಇಲ್ಲಿ ಕೂಡ ಮ್ಯಾಗ್ನೆಟ್ಸು ಹಾಗೆ ಶಾಲ್ಸ್ ಎಲ್ಲನೂ ತಗೊಂಡ್ವಿ. ಸ್ಟೋಲ್ಸು ಹಾಗೆ ಜಾಕೆಟ್ಸು ತುಂಬಾ ಆಪ್ಷನ್ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಕಲರ್ಫುಲ್ಲಾಗಿ ಅನ್ನಿಸ್ತಿತ್ತು ಸ್ಟ್ರೀಟು. ಕ್ರಿಸ್ಮಸ್ ಇರೋದ್ರಿಂದ ಪ್ಲಮ್ ಕೇಕ್ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ತುಂಬಾ ಫ್ರೆಶ್ ಆಗಿತ್ತು ಐಟಮ್ಸ್ ಎಲ್ಲನೂ, ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು, ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಪಫ್ಸು ಮತ್ತು ಬ್ರೆಡ್ಸ್ ಎಲ್ಲನೂ. ಹಾಗೆ ನೋಡ್ತಾ ಇರ್ತೀವಿ ಕ್ರಿಸ್ಮಸ್ ಥೀಮಲ್ಲಿ ರೆಡಿ ಮಾಡಿದ್ದಾರೆ. ಬರ್ತಿ ಚೆನ್ನಾಗಿರೋ ಟೈಮಲ್ಲಿ ಹಾಗಾಗಿ ರಶ್ ಇರೋದ್ರಿಂದ ಇಲ್ಲಿ ನಾವು ನಮ್ಮ ಕೇಕ್ಸ್ ಎಲ್ಲನೂ ಪ್ಯಾಕ್ ಮಾಡಿಸ್ಕೊಂಡು ರೂಮಲ್ಲಿ ತಿನ್ಕೊಳ್ಳೋಣ ಅಂತ ಬಂದ್ವಿ. ಹಾಗೆ ಹೊರಗಡೆನೇ ಇಲ್ಲಿ ವೆಜ್ ಮೊಮೋಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. 100 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಇದು. ಹಾಗೆ ನಮಗೆಲ್ಲ ಗೊತ್ತು ಡಾರ್ಜಿಲಿಂಗ್ ಜೊತೆಗೆ ಫ್ರೀ ಟೇಸ್ಟ್ ಮಾಡ್ಬೋದು. ಜೊತೆಗೆ 50% ಡಿಸ್ಕೌಂಟ್ ಎಲ್ಲ ನಡೀತಾ ಇತ್ತು. ಇಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು. ಜೊತೆಗೆ ತುಂಬ ವೆರೈಟೀಸ್ ಆಫ್ ಕೇಕ್ ಮಾಡಿದ್ವಿ. ನಮಗೆ ಕೆಲವೊಂದು ಕೇಕ್ಸ್ ಎಲ್ಲ ಗೊತ್ತಿರಲಿಲ್ಲ, ವೈಟ್ ಕೇಳಿರಲಿಲ್ಲ, ಅದೆಲ್ಲ ಸೇಲ್ ಮಾಡ್ತಾಯಿದ್ರು. ಹೊರಗಡೆಯಿಂದ ನೋಡಿ ಎಷ್ಟು ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ಕೆಫೇಸ್ನೆಲ್ಲನೂ ಅಂತ. ಸ್ಟ್ರೀಟೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಹೋಟೆಲಲ್ಲಿ ಡಿನ್ನರ್ ಆಪ್ಷನ್ಸ್ ಇರಲಿಲ್ಲ, ಹಾಗಾಗಿ ಇಲ್ಲೇ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ವಾವ್ ಮೊಮೋಸ್ಗೆ. ಇಲ್ಲಿ ಕೂಡ ನಾವು ಫ್ರೈಡ್ ರೈಸ್ ಮತ್ತು ಮೊಮೋಸ್ ಎಲ್ಲ ತೊಗೊಂಡ್ವಿ. ಇಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಫುಡ್ ಅಂತ ಹೇಳ್ಬೋದು. ಫಸ್ಟ್ ಡೇನೇ ಸಿಟಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಎಲ್ಲ ಜನರು ತುಂಬ ಹ್ಯಾಪಿ ಫೇಸ್ ಇರುತ್ತೆ ಇವ್ರದ್ದು. ಹಾಗೆ ತುಂಬ ಹಂಬಲ್ ಆಗಿರ್ತಾರೆ, ಏನು ಕೇಳಿದ್ರು ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಡೇ ಆಫ್ ಡಾರ್ಜಿಲಿಂಗ್ನ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.